ಮಂಗಳೂರಿನ ಪುರಾಣ ಪ್ರಸಿದ್ಧ ಮಹಾತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಮಹೋತ್ಸವ ನಿನ್ನೆ ಆರಂಭಗೊಂಡಿದ್ದು ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅಕ್ಟೋಬರ್ 3ರವರೆಗೆ ನಡೆಯಲಿದೆ. ಕ್ಷೇತ್ರದ ತಂತ್ರಿ ವೇದಮೂರ್ತಿ ಬ್ರಹ್ಮಶ್ರೀ ಉಚ್ಚರತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿ ಅವರು ನವರಾತ್ರಿ ಮಹೋತ್ಸವವನ್ನು ಉದ್ಘಾಟಿಸಿದರು. ಕ್ಷೇತ್ರದ ಮಹಾಗಣಪತಿ ದೇವರ ಸನ್ನಿಧಾನ ಮತ್ತು ಮಂಗಳಾಂಬೆಯ ಸನ್ನಿಧಿಯಲ್ಲಿ ನವರಾತ್ರಿ ಪ್ರಾರ್ಥನೆ ಬಳಿಕ ಕೊಪ್ಪರಿಗೆ ಮುಹೂರ್ತ ನೆರವೇರಿತು. ಮಧ್ಯಾಹ್ನ ಮಹಾಪೂಜೆಯ ಬಳಿಕ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು. ಕ್ಷೇತ್ರದ ಆಡಳಿತ ಮಂಡಳಿಯ ಮುಕ್ತೇಸರ ಹಾಗೂ ಪರ್ಯಾಯ ಪ್ರಧಾನ ಅರ್ಚಕ ಎಂ ಅರುಣ ಐತಾಳ್, ಆನುವಂಶಿಕ ಮುಕ್ತೇಸರರಾದ ಜೆ ರಘುರಾಮ್ ಉಪಾಧ್ಯಾಯ, ಎಸ್ ಹರೀಶ್ ಐತಾಳ್, ಶ್ರೀನಿವಾಸ್ ಐತಾಳ್, ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಶರನ್ನವರಾತ್ರಿಯ ಪ್ರಥಮ ದಿನವಾದ ನಿನ್ನೆ ಶ್ರೀಮಂಗಳಾದೇವಿಗೆ ಸಿಂಹಾರೋಹಣಗೈದು ಚಕ್ರ ಬಾಣಗಳನ್ನು ಧರಿಸಿ ತ್ರಿಶೂಲ ಪಾಣಿಯಾಗಿ ವಿಜೃಂಭಿಸ್ತಾ ಇರುವ ದುರ್ಗಾದೇವಿಯ ಅಲಂಕಾರ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ನಡೆದಂತಹ ಧಾರ್ಮಿಕ ಸಭೆಯಲ್ಲಿ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಮತ್ತು ಇತರರು ಮಾತನಾಡಿದರು. ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವನ್ನು ಕೊಡ್ತಾ ಬಂದಿದೆ. ಅದೇ ರೀತಿ ಮಂಗಳಾದೇವಿ ದೇವಸ್ಥಾನ ಕೂಡ ಕಳೆದ ಹಲವಾರು ವರ್ಷಗಳಿಂದ, ಅದು ನವರಾತ್ರಿ ಸಂದರ್ಭ ಇರ್ಬೋದು ಅಥವಾ ನಮ್ಮ ವರ್ಷಾವಧಿ ಜಾತ್ರೆಯ ಸಂದರ್ಭದಲ್ಲಿ, ಅದು ದೇವಸ್ಥಾನದ ಎದುರು ಮುಂಭಾಗದಲ್ಲಿ ಒಂದು ಬೃಹತ್ತಾದಂತಹ ಒಂದು ಕಲಾ ವೇದಿಕೆಯನ್ನು ನಿರ್ಮಾಣ ಮಾಡಿ ಸಾಕಷ್ಟು ಹೊಸ ಕಲಾವಿದರುಗಳಿಗೆ, ಬೇರೆ ಬೇರೆ ಕಲಾ ತಂಡಗಳಿಗೆ ಒಂದು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ, ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವ ಮುಖೇನ ಈ ನವರಾತ್ರಿಯ ಉತ್ಸವಕ್ಕೆ ಒಂದು ವಿಶೇಷವಾದಂತಹ ಮೆರುಗನ್ನು ನೀಡಿದೆ. ಚೆಲ್ಲಿ